ನೀವು ಯಾವಾಗಲೇ ಹೋಳಿಗೆ ಮಾಡಿ ಒಬ್ಬಟ್ಟಿನ ಜೊತೆಗೆ ಕಟ್ಟಿನ ಸಾರಂತೂ ಮಾಡೇ ಮಾಡ್ತೀವಿ. ಬಟ್ ಖಾರ ಹಾಕಿ ಮಾಡ್ತೀವಿ. ಈ ಸಲ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಧನಿಯಾ ಹಾಕೋಣ, 1 ಇಂಚಷ್ಟು ಚಕ್ಕೆ ಹಾಕೋಣ, ಆಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಫ್ರೈ ಮಾಡ್ಕೊಂಡ್ಮೇಲೆ ಒಣ ಕೊಬ್ಬರಿ ಹಾಕೋಣ. ಯಾಕಂದರೆ ಒಣ ಕೊಬ್ಬರಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಅದು ಫ್ರೈ ಆದಮೇಲೆ ಸ್ವಲ್ಪ ಒಣ ಕೊಬ್ಬರಿ ಹಾಕೋಣ. ಬೇಕಾದರೆ ಅದನ್ನು ತೆಗೆದು ಸಹ ನೀವು ಹಾಕ್ಬೋದು, ಬಟ್ ನಾನು ಅದ್ರ ಜೊತೆಗೇ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಕಲ್ಲು ಸಹ ಹಾಕಿದರೆ ಒಳ್ಳೆ ಘಮ ಬರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ತಗೊಂಬಿಡೋಣ. ನೆಕ್ಸ್ಟ್ ಅದೇ ಪಾತ್ರೆಗೆ ಇನ್ನೂ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿ, ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಒಂದು 1/4 ಭಾಗ ಫ್ರೈ ಆಗಿದೆ ಅಂದಾಗ ನಾನು ಇದಕ್ಕೆ ಒಂದು 2 ಟೊಮೆಟೊ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಇದನ್ನು ಹುರ್ಕೊಂಬಿಡೋಣ. ಆಮೇಲೆ ನೋಡಿ ಇದನ್ನು ಚೆನ್ನಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಇವಾಗ ನೋಡಿ ಹೂರಣ ರುಬ್ಕೊಂಡಿದ್ದೆ ನಾನು ಅದೇ ಜಾರಿಗೆನೇ ಅದೆಲ್ಲ ತೊಳೆದು ಹಾಕೋ ಬದಲು ಅದಕ್ಕೆ ಹಾಕಿದರೆ ಅದರದ್ದೊಂದು ಅಂಶ ಇದರಲ್ಲಿರುತ್ತೆ ಅಂತ ಅಷ್ಟೇ. ಅದೇ ಜಾರಿಗೆ ಹುರ್ಕೊಂಡಿರುವಂತಹ ಎಲ್ಲ ಪದಾರ್ಥ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆಕಾಳು ಸಹ ಹಾಕಿ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ, ಅಂದರೆ ನೀರಂದರೆ ಕಟ್ಟಿರುತ್ತಲ್ಲ ಅದೇ ನೀರು ಇದಕ್ಕೆ ಹಾಕ್ತಾ ಇರೋದು. ಇವದನ್ನೆಲ್ಲವನ್ನು ಒಂದು ಸಲ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡೋಣ. ಸ್ವಲ್ಪ ಕೊಬ್ಬರಿ ಒಣದಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿದೆ ಗ್ರೈಂಡ್ ಆಗಬೇಕು. ಇವಾಗ ನೋಡಿ ಇದು ಗ್ರೈಂಡ್ ಆಗಿದೆ. ಇನ್ನು ಗ್ರೀನ್ ಕಲರ್ ಬರುತ್ತೆ, ಸ್ವಲ್ಪ ಟೊಮೆಟೊ ಹಾಕಿರೋದ್ರಿಂದ ಈ ಥರ ಬಂದಿದೆ ಅಷ್ಟೇ. ಯಾವ ಪಾತ್ರೆಯಲ್ಲಿ ನಾನು ಬೇಳೆ ಮತ್ತು ಬೆಲ್ಲ ಚೆನ್ನಾಗಿ ಕುದಿಸ್ಕೊಂಡಿದ್ನೋ ಅದೇ ಪಾತ್ರೆಯಲ್ಲಿ ಸಾರು ಮಾಡಬೇಕು, ಆವಾಗಲೇ ಅದರದ್ದು ರುಚಿ ಬರೋದು. ಇವಾಗ ನೋಡಿ ಆ ಪಾತ್ರೆಗೆ ಕಟ್ ಹಾಕ್ಕೊಂಡಿದ್ನೆಲ್ಲ ಫಸ್ಟು ಕಟ್ಟನ್ನ ಇದಕ್ಕೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಿಂಡಿದ್ದೀನಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹೋಳಿಗೆ ಸಾರಿಗೆ. ಹಾಗೆಯೇ ಮೊದಲು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಪೇಸ್ಟ್, ಅದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಿಷ್ಟನ್ನು ಫಸ್ಟು ಚೆನ್ನಾಗಿ ಕುದಿಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಎಲ್ಲವೂ ಸರಿಯಾಗಿ ಒಂದು ಸಲ ಕುದಿಲಿದೆ. ಒಂದು ಕುದಿ ಬಂದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ಳೋಣ. ಕುದಿಬೇಕಾದ್ರೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡೋಣ. ಸ್ವಲ್ಪ ತುಪ್ಪ, ಜೀರಿಗೆ, ಸಾಸಿವೆ, ಹಾಗೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಇಂಗು ಸೇರಿಸಿ ಕುದೀತಾ ಇರೋದಕ್ಕೆ ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುತ್ತೆ. ಅದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಉದುರಿಸಿದರೆ ಸೂಪರ್ ಆಗಿರುವಂಥ ಕಟ್ಟಿನ ಸಾರು ರೆಡಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.